ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ಮಾರ್ನಮಿ, ನನಗೆ ನೀವು ತೋರಿಸಿದಂಥ ಸಣ್ಣ ಸಣ್ಣ ತುಣುಕಾಗಿರ್ಬೋದು, ಹಾಡಾಗಿರ್ಬೋದು, ರಿಲೀಸ್ ಆಗಿರುವಂಥ ಟೀಸರ್ ಆಗಿರ್ಬೋದು, ಎಲ್ಲವನ್ನ ಕೂಡ ನೋಡಿದಂಥ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಪರ್ಸ್ನಲಿ ಇದು ಸ್ಯಾಂಡಲ್ವುಡ್ನಲ್ಲಿ ಹೆಸರು ಮಾಡುತ್ತೆ, ಹೊರ ಭಾಗಗಳಲ್ಲೂ ಕೂಡ ಇದರ ಹೆಸರು ಪಸರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ನಿಮ್ಮ ಮೊದಲ ರಿಯಾಕ್ಷನ್? ನಮಗೆ ಗೊತ್ತಾಗ್ಬಿಡುತ್ತೆ ಸಿನಿಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ಪಾಸಿಟಿವ್ ವೈಬು ಅಥವಾ ಅಲ್ಲಿರೋ ಕ್ರೂ ಎಲ್ಲ ಹೇಳ್ತಿರ್ತಾರೆ. ಆ ಸೀನ್ ಮಾಡಿದಾಗ ಆಗಿರಬಹುದು, ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಹೇಳ್ತಿರ್ತಾರೆ. ಸೊ ಪ್ರತಿಯೊಂದು ಸೀನ್ ಮಾಡಿದಾಗ, ಪ್ರತಿಯೊಂದು ಫೈಟ್ ಮಾಡಿದಾಗ, ಸಾಂಗ್ ಮಾಡಿದಾಗಲೂ ಕೂಡ ಈ ಸೇಮ್ ರಿಯಾಕ್ಷನ್ ನಮ್ಗೆ ಅಲ್ಲಿ ಸಿಗ್ತಾ ಇತ್ತು. ಸೊ ನಮ್ಗೆ ಅಲ್ಲೇ ಒಂದಿಷ್ಟು ಕನ್ಫರ್ಮ್ ಇತ್ತು, ಓಕೆ ಇದೇನೋ ಒಂದು ವಿಭಿನ್ನವಾಗಂತೂ ಆಗುತ್ತೆ. ಅಂದರೆ ಹಿಂಗೆ ಬಂತು ಹಿಂಗೆ ಹೋಯ್ತು ಅನ್ನೋ ಥರದಲ್ಲ, ಒಂದೇನೋ ಒಂದು ಒಳ್ಳೆ ಟೀಮ್, ಒಂದು ಒಳ್ಳೆ ಕಥೆ ಇಟ್ಕೊಂಡ್ಬಂದರು, ನಿಂತ್ಕೊಂತು ಅನ್ನೋ ಸಿನಿಮಾ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇತ್ತು. ಆ ತುಣುಕುಗಳನ್ನು ನೋಡಿ ನೀವು ಅದನ್ನು ಹೇಳಿದ್ದೀರಾ, ನಿಮ್ಗೆ ಆ ಫೀಲ್ ಕೊಡ್ತು ಅಂತಂದರೆ ಜನಕ್ಕೂ ಆ ಫೀಲ್ ಕೊಟ್ಟೆ ಕೊಡುತ್ತೆ. ಅಷ್ಟು ಇವಾಗ ನಮಗೆ ಆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು. ನಿಮಗೆ ಮಾರ್ನಮಿ ಎಷ್ಟು ಸ್ಪೆಷಲ್ಲು, ಈ ಕಥೆನ ನೀವು ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿ ನಿಮಗೆ ಹೇಳಿ ಮಾಡಿಸಿದಂತಹ ಪಾತ್ರ ಅಂತ ಅನ್ಸುತ್ತೆ. ನಾನು ಆಗಲೇ ನೋಡ್ತೇನೆ ಸಣ್ಣ ಸಣ್ಣ ದೃಶ್ಯಗಳು ನೋಡಿದಾಗ, ಅದು ಬೇಬಿ ನಿಮ್ಮ ಜಾಗನ ಬೇರೆಯವ್ರಿಗೆ ಕೊಟ್ಟಿದ್ರೆ ಅದು ಫುಲ್ಫಿಲ್ ಆಗ್ತಿರ್ಲಿಲ್ಲ. ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ರ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಅಂದರೆ ನನಗೆ ಈ ಕಥೆನೇ ನಾನು ತಗೊಳ್ಳೋಕ್ಕೆ ಕಾರಣನೇ ಕಥೆ. ಬಿಕಾಸ್ ಒಂದು ಕಥೆಯಾಗಿ ಆ್ಯಸ್ ಅ ಹೋಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಎಲಿಮೆಂಟ್ಸ್ ಹೊಂದಿದೆ. ಇವಾಗ ಒಂದು ಕಮರ್ಷಿಯಲ್ ಫಿಲ್ಮ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಕಂಟೆಂಟ್ ಇರಬೇಕು, ಅದ್ರ ಜೊತೆ ಎಲ್ಲ ಎಷ್ಟೊಂದು ಮಸಾಲೆ ಐಟಮ್ಸು ಬೇಕು ನಮಗೆ ಇವಾಗ ಎಂಟರ್ಟೈನ್ ಆಗ್ಬಿಟ್ಟು ಈಚೆ ಬರೋಕ್ಕೆ. ಸೊ ಅದನ್ನು ಫಿಲ್ ಮಾಡೋಕ್ಕೆ ಎಲ್ಲವೂ ಇದೆ ಈ ಫಿಲ್ಮಲ್ಲಿ. ಆ್ಯಂಡ್ ಎಲ್ಲೂ ಇವಾಗ ಹೀರೋ ಇಟ್ಟು ಹೀರೋಯಿಸಮ್ ತೋರಿಸೋದು ಇಲ್ಲ ಬೇರೆ ಏನೋ ಕಮರ್ಷಿಯಲ್ ಎಲಿಮೆಂಟ್ ಆ್ಯಡ್ ಮಾಡೋದು ಸುಮ್ಮನೆ ಎಂಟರ್ಟೈನ್ಮೆಂಟ್ ಹುಚ್ಚು ಎಂಟರ್ಟೈನ್ಮೆಂಟ್ ಇಲ್ಲದೆ ಕಂಟೆಂಟ್ನ ಇಟ್ಕೊಂಡು ಅದೆಲ್ಲವನ್ನು ಸಂಭಾಳಿಸ್ಕೊಂಡು ಮಾಡೋದಿದೆಯಲ್ಲ, ಆ ಒಂದು ಬ್ಯಾಲೆನ್ಸ್ ನನಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಯಿತು. ಕತೆ ಹೇಳುವಾಗ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ರಿಷಿ ಅವ್ರ ಕತೆ ಹೇಳ್ತಾರೆ, ತುಂಬ ಒಳ್ಳೆ ನರೇಟರ್ ಅವರು. ಸೊ ಅವ್ರು ಹೇಗೆ ಅದನ್ನು ನರೇಟ್ ಮಾಡಿದ್ರು, ಐ ಥಿಂಕ್ ಆ ಸ್ಕ್ರೀನ್ ಮೇಲೂ ಅದನ್ನೇ ತಂದಿದ್ದಾರೆ ಅನ್ನೋದು ಇವಾಗ ನನ್ನ ನಂಬಿಕೆ. ಕಥೆಯಾಗಿ ಹಂಗೆ ಇಷ್ಟ ಆಗಿದ್ದು ನನಗೆ. ಆ್ಯಂಡ್ ನನ್ನ ಪಾತ್ರವಾಗಿ ಈ ಪಾತ್ರನ ಈ ಸಿನಿಮಾದಿಂದ ಓಕೆ ತೆಗೆದುಬಿಟ್ರೆ ಈ ಕಥೆನೇ ಇರೋದಿಲ್ಲ, ಮಾನವಿಗೆ ಕಥೆನೇ ಇರೋದಿಲ್ಲ. ಸೊ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಪಾತ್ರ ಇರಬೇಕಾದ್ರೆ ಆ್ಯಂಡ್ ಆ್ಯಸ್ ಅ ಹೋಲ್ ಸಿನಿಮಾ ಕಥೆನೂ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ನನಗೆ ಇಲ್ಲ ಅಂತ, ಆ್ಯಂಡ್ ತುಂಬ ಚೆನ್ನಾಗಿ ಸಂಭಾವನೆನೂ ಕೊಟ್ಟಿರುವಾಗ ಇಲ್ಲ ಅನ್ನೋದಕ್ಕೆ ನನಗೆ ಮನಸ್ಸೇ ಬಂದಿಲ್ಲ. ಬಿಕಾಸ್ ಅದು ಸುತ್ತಿ ಬಳಸಿ ನನ್ನ ಹತ್ರನೇ ಬಂತು ಒಂದು ಈ ಕತೆ. ಅದು ಐ ಥಿಂಕ್ ಆ ಡೆಸ್ಟಿನಿನೂ ಆಗಿತ್ತು ಅನ್ಸುತ್ತೆ. ಸೊ ಇದೆಲ್ಲವೂ ಕೂಡ ಬಂದಾಗ ಇಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲರೂ ಇರಬೇಕಾದ್ರೆ ನಾನು ಇದರಲ್ಲಿ ಭಾಗಿ ಆಗ್ಲೇಬೇಕು ಅನ್ನೋದು ಒಂದು ಹಂಬಲ ಜಾಸ್ತಿ ಆಗೈತೆ. ಸೊ ಹಂಗೆ ಆಗಿದ್ದಂತ ಒಂದು ಕತೆ ಮಾನವಿ. ಅಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲವೂ ಚೆನ್ನಾಗಿ ಬಂದಿದೆ. ಸೊ